ಎಲ್ಲ ಮಂಜಣ್ಣ ಜಾಸ್ತಿ ಮುಂದಕ್ಕೆ ಹೋಗ್ಬೇಡಪ್ಪ. ನಾಲ್ಕು ನಟ್ಟಿ ತಿಪ್ಪೆ ಸ್ವಾಮಿದು ತೇರು ಬತ್ತೈತೆ. ಒಂದ್ರ ಒಟ್ಟು ಜಂದಾಗೆ ಎತ್ತಾಗನ ತೊಪ್ಪಿಸ್ಕೊಂಡ್ಬಿಟ್ಟಿಯ. ಮುಂದಕ್ಕೆ ಹೋಗ್ಬೇಡಪ್ಪ ಮಂಜಣ್ಣ. ನಾನು ತಾತನ್ನು ಬಿಟ್ಟು ಎತ್ತಾವು ಹೋಗ್ಬೇಡ ಕಣಪ್ಪ. ನನ್ನ ಕೈನೇ ಹಿಡ್ಕೊಂಡಿರು ಪಪ್ಪ. ಇಲ್ಲ ಕಣೆಯೋಳ ಅಜಯ್, ನಾನು ಎತ್ತಾಗ ಹೋಗಲ್ಲ. ನಿನ್ನ ಕೈನೇ ಹಿಡ್ಕೊಂಡಿದ್ದೀನಿ. ನನಗೆ ಯಾತು ಸರಿಯಾಗಿ ಕಾಣ್ತಿಲ್ಲ ಕಣ ಅಜಯ್. ಆ ಗೊಂಬೆ ಯಾತು ಹಾಕೊಂಡು ಕುಣ್ಕೊಂಡು ಬರ್ತಾರೆ, ಆ ಜಂದಾಗೂ ಯಾತು ನನಗೆ ಸರಿ ಕಾಣ್ತಿಲ್ಲ ಕಣ ಅಜಯ್. ಅದಕ್ಕೆ ಉಂಡ್ರೋಗ್ಬಿಟ್ಟು ಮುಂದಕ್ಕೆ ಬಂದೆ. ನನಗೆ ಯಾತು ಕಾಮಕ್ಕಿಲ್ಲ ಕಣ ಅಜಯ್. ಹಂಗೆ ಕಣಲ್ಲ ಪಪ್ಪ. ಜಾತ್ರೆಗಳು ಅಂತ ಅಂದರೆ ಬೋಲ್ ಜನ ಕಣಲ್ಲ. ಉಂಡ್ರೋಗ್ಬಿಟ್ಟು ಈ ನಾಲ್ಕನಟ್ಟಿ ತಿಪ್ಪೇಸ್ವಾಮಿ ಜಾತ್ರೆ ಅಲ್ಲ, ಆ ತೇರಿಗೆ ಬೋಲ್ ಜನ ಬರ್ತಾರೆ ಕಣ ಪಪ್ಪ. ಅದಕ್ಕೆ ನಮ್ಮಂಥ ವಯಸ್ಸಾದರು ನಿಮ್ಮಂಥ ಸಣ್ಣ ಹುಡುಗರು ಬಂದು ನೋಡೋಕ್ಕಾಗಲ್ಲ ಕಣ ಹುಡುಗ ತೇರನ್ನ. ಅದಕ್ಕೆ ನಾನು ಮಂತಾವ ಇರೋ ಹುಡುಗ ಅಂತ ಹೇಳಿ ನಿನಗೆ ಹೇಳಿದ್ದು ಕಣ ಮಂಜಣ್ಣ. ಈ ಜಂದಾಗಿ ಇದೆಲ್ಲ ನಮ್ಮ ಕೈಲಿ ಆಗಲ್ಲ ಕಣಪ್ಪ ಮಂಜಣ್ಣ, ನಿನಗೆಲ್ಲ ತೋರ್ಸೋಕೆ. ನಮಗೂ ವಯಸ್ಸಾಗೈತಲ್ಲ, ಆ ಜಂದಾವ ನಾವು ಹೋಗೋಕ್ಕಾಗಲ್ಲ. ಒಂದ್ರೋಗ್ಬಿಟ್ಟು ಇಲ್ಲೇ ನೋಡ್ತಾ ತೇರಿಗೆ ನಾಲ್ಕನಟ್ಟಿ ತಿಪ್ಪೇಸ್ವಾಮಿಗೆ ಕೈ ಮುಗಿಯಪ್ಪ ಮಂಜಣ್ಣ, ಒಳ್ಳೇದಾಗುತ್ತೆ. ಯಾತು ಕಾಣಲ್ಲ ಅಂತ ಅಂದ್ರೆ ಈ ಅಜ್ಜಿ ಕೈ ಮುಗಿಯ ಅಂತ ಅಂತೈತೆ. ನನಗೆ ಯಾತು ಕಾಣಲ್ಲ ಕಣಜೆ, ಕೈ ಮುಗಿಯಕ್ಕೆ ಹಂಗಜೆ ಆಗ್ತೈತೆ. ಜಂದ ಯಾತು ನನಗೆ ಸರಿಗೆ ಕಾಣಿಸಲ್ಲ. ಪಾಪ ಮಂಜಣ್ಣ, ಒಂದ್ರೋಗ್ಬಿಟ್ಟು ಬಾರಪ್ಪ. ಯಾಗ್ಲೂ ಮ್ಯಾಕ ಇಲ್ಲ ತಲೆ ಮ್ಯಾಕ ಕೂರಿಸ್ಕೊಂಡು ತೋರಿಸ್ತೀನಿ ಬಾರಪ್ಪ. ಒಂದ್ರೋಗ್ಬಿಟ್ಟು ಕಾಣ್ಸಕ್ಕಿಲ್ಲ ಅಂತೀಯ. ನಾಲ್ಕನಟ್ಟಿ ತಿಪ್ಪೇಸ್ವಾಮಿದು ಆ ತೇರನ್ನ ನೋಡಿ ಕೈ ಮುಗಿಮೆಂತ ಕಣಪ್ಪ. ಬಾ, ಒಂದ್ರೋಗ್ಬಿಟ್ಟು ಯಾಗ್ಲೂ ಮೇಲನ ಕುಂಡ್ರಿಸ್ಕೊಂತೀನಿ. ಅಲ್ಲ ಕಣ ಜೋಯ್, ನಿನಗೆ ಒಂದ್ರೋಗ್ಬಿಟ್ಟು ನಡೆಯೋದು ಬಂಡಾಟ. ಇನ್ನು ಅಂಥದ್ರಾಗಿ ಆ ಹುಡುಗನ ತಲೆ ಮೇಲೆ ಕೂರಿಸ್ಕೊಂತೀನಿ ಅಂತ ಹೇಳ್ತೀಯಲ್ಲ ಜೋಯ್. ಒಂದ್ರೋಗ್ಬಿಟ್ಟು ನೋಡು, ಈ ಗಂಡಾಗಿ ಆ ಹುಡುಗನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಎಲ್ಲಿ ತಿರುಗ್ತೀಯ ಜಾ ನೀನು. ಬಿಡು, ಅವನಿಗೇನು ಹಂಗೆ ನೋಡ್ತಾನೆ ನಿಂತ್ಕೊಂಡು. ಸುಮ್ಮನೆ ರೇ ಒಂದ್ರೋಗ್ಬಿಟ್ಟು ನೀನು. ಆ ಹುಡುಗಿಗೆ ಏನು ಕಾಣ್ಸಕ್ಕಿಲ್ಲ ಅಂತಾನೆ ಒಂದ್ರೋಗ್ಬಿಟ್ಟು ತಲೆ ಮೇಲೆ ಹೊತ್ಕೊಂತೀನಿ, ಎಲ್ಲ ಕಾಮ್ತೈತೆ ಕಣೆ ಚಂದಾಗಿ. ಅವನು ಸಣ್ಣ ಹುಡುಗ, ಓಟು ಎಲ್ಲಿ ಕಾಮ್ತೈತಿ ಹೇಳಿ ಜಾತ್ರೆ ಅವನಿಗೆ. ಬಿಡು ಒಂದ್ರೋಗ್ಬಿಟ್ಟು ಏನು ತಲೆ ಮೇಲೆ ಹೊತ್ಕೊಂಡ್ರೆ ಏನು ಆಗಕ್ಕಿಲ್ಲ, ನಾನೆಲ್ಲ ಓದ್ಕೊಂತೀನಿ. ಮಂಜಣ್ಣ, ಇವಾಗ ಚಂದ ಕಾಮ್ತೈತೇನಪ್ಪ ತೇರು ಜಾತ್ರೆ ಎಲ್ಲ? ತಾತ, ಇವಾಗ ಆ ಗೊಂಬೆ ಕುಣಿಯೋದು, ಆ ತೇರು ಎಳ್ಕೊಂಬರೋದು ಎಲ್ಲ ಜನ ಎಲ್ಲ ಕಾಮ್ತಾರೆ ಕಣ್ತಾತೋಯ್. ನಿನ್ನ ತಲೆ ಮೇಲೆ ಕುಂಡ್ರಿಸ್ಕೊಂಡಿರೋದಕ್ಕೆ ಈಗೆಲ್ಲ ಕಾಮ್ತಾರೆ ನನಗೆ. ಎಲ್ಲ ಚಂದ ಕಾಮ್ತೈತೆ ಕಣ್ತಾತೋಯ್. ಏನೇ ಮಂಜಣ್ಣ, ಒಂದ್ರೋಗ್ಬಿಟ್ಟು ಬಿಗ್ಗ ಕುತ್ಕೊಳ್ಳ. ಆಮೇಲೆ ಆ ತಾತಿಗೆ ಮೊದಲೇ ಓಟು ನಡೆಯೋಕ್ಕಾಗಲ್ಲ ಕಣಪ್ಪ. ಬಿರಿನೇ ಇಳಿಬೇಕಂಗ. ಆಮೇಲೆ ನಾನು ತಲೆ ಮೇಲೆ ಕುಂಡ್ರಿಸ್ಕೊಂಡು ಅಡ್ಡಾಡ್ಸು ಅಂತ ಅನ್ಬಾರ್ದಪ್ಪ. ಒಂದ್ರೋಗ್ಬಿಟ್ಟು ಬೀರಿನೇ ಇಳಿಯಪ್ಪ. ಆ ಅಜ್ಜನ ಕೈಲಿ ಆಗಲ್ಲ ಕಣ ಮಂಜಣ್ಣ. ಇವಾಗಿನ ತಾತನ ತಲೆ ಮೇಲೆ ಹೊತ್ಕೊಂಡು ಕುತ್ಕೊಂಡಿದ್ದೀನಿ, ಆವಾಗೇನೆ ಇಳಿಬೇಕು ಅರ್ಜೆಂಟು ಅಂತ ಹೇಳ್ತೀಯ. ಇಳಿತೀನಿ ಹೇಳು, ಜಾತ್ರೆ ನಾನು ನೋಡ್ಬೇಕಂತ ಬಂದಿದ್ದೀನಿ. ಈ ಅಜ್ಜಿ ಹಿಂಗೆಲ್ಲ ಅಂತೈತೆ. ದೇವ್ರು ನೋಡಕ್ ಬೇಡವನಜ ನಾನು. ಸಾರಿ ಕಣ್ಲಾ ಪಾಪ. ಒಂದ್ರೋಗ್ಬಿಟ್ಟು ಹಂಗೆ ನಾಲ್ಕನಟ್ಟಿ ತಿಪ್ಪೇಸ್ವಾಮಿಗೆ ಕೈ ಮುಗಿಯಪ್ಪ. ಹೆಂಗೋ ತಾತ ತಲೆ ಮೇಲೆ ಕುಂಡ್ರಿಸ್ಕೊಂಡೈತಿ, ಆ ತೇರಿಗೆ ಕೈ ಮುಗಿಯಪ್ಪ. ಕೈ ಮುಗಿತಾ ಹಂಗೆ ಒಳ್ಳೆ ವಿದ್ಯೆ ಕೊಡಪ್ಪ, ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕೈ ಮುಗಿಯಪ್ಪ ಮಂಜಣ್ಣ. ಸ್ವಾಮಿ ಕಾಪಾಡಪ್ಪ, ಒಳ್ಳೆ ವಿದ್ಯೆ ಕೊಡಂಗೆ ಮಾಡಪ್ಪ ತಿಪ್ಪೇಸ್ವಾಮಿ. ಕಾಪಾಡಪ್ಪ, ಕಾಪಾಡು. ಎಲ್ಲ ಕಾಣ್ತೈತಲ್ಲನಪ್ಪ ಮಂಜಣ್ಣ, ಎಲ್ಲ ತೇರು ಆ ಗೊಂಬೆ ಹಾಕೊಂಡು ಕುಣಿಯೋದು ಎಲ್ಲ ಕಾಮ್ತೈತಲ್ಲನಪ್ಪ ಮಂಜಣ್ಣ. ಹ್ಞೂ ಕಣ್ತಾತೋಯ್, ನೀನು ತಲೆ ಮೇಲೆ ಕುಂಡ್ರಿಸ್ಕೊಂಡಲ್ಲ, ಅದಕ್ಕೆ ಎಲ್ಲ ಇವಾಗ ಜಾತ್ರೆ ಬೋಲ್ ಚಂದ ಕಾಮ್ತೈತೆ ಕಣ್ತಾತೋಯ್. ಆ ತೇರು ಎಳೆಯೋದು, ಆ ಗೊಂಬೆ ಕುಣಿಯೋದು, ವ್ಯಾತ್ರ ಎಲ್ಲ ಬಡಿತಾ ಇದಾರೆ ಕಣ್ತಾತೋಯ್. ಎಲ್ಲ ಇವಾಗ ಜಾತ್ರೆ ಚಂದ ಕಾಮ್ತೈತೆ ಕಣ್ತಾತೋಯ್, ನಿನ್ನ ತಲೆ ಮೇಲೆ ಹೊತ್ಕೊಂಡಿರೋದಕ್ಕೆ. ಸರಿ ಕಣಪ್ಪ ಮಂಜಣ್ಣ, ಒಂದ್ರೋಗ್ಬಿಟ್ಟು ಮುಂದಕ್ಕೆ ಹೋಗೋಣ ಬರ್ರಿ. ತೇರು ಬತ್ತಾ ಬತ್ತಾ ಮುಂದಕ್ಕೆ ಬತ್ತೈತಿ, ಜಾಸ್ತಿ ಜನ ಆಗ್ತಾರೆ. ಆಮೇಲೆ ನಾವು ಆ ಕಡೆಗೆ ಹೋಗೋಕ್ಕಾಗಲ್ಲ. ನೋಡ್ರಿ ಒಂದ್ರೋಗ್ಬಿಟ್ಟು ಮುಂದಕ್ಕೆ ಹೋಗೋಣ. ಅಲ್ಲೋಡಪ್ಪ, ಕಾರಂತೆ, ಜೀಪ್ ಅಂತೆ, JCB ಅಂತೆ ಎಲ್ಲ ಇಕ್ಕೊಂಡವ್ರೆ.
ನಮ್ಮ ತಾತ ಅಜ್ಜಿ ಇತ್ತಾಗೆ ಕರ್ಕೊಂಬಂದವ್ರೆ ನನ್ನ. ನಾನಿವಾಗ JCB ಕಾರು ಎಲ್ಲ ತಗೊಂತೀನಪ್ಪ. ಯೋಲ ಹುಡುಗ ಯಾಕಲ್ಲ ಹುಡುಗ ಹಂಗೆ ಹೊಸ್ಕಾಡ್ತೀಯ? ತಲೆ ಮೇಲೆ ಕುಂತಿದ್ಯಾ ಕಂಡ್ಲ? ಒಂದು ರೋಬೋಟು ಹುಷಾರ ಕೂತ್ಕೊಳ್ಳ, ಆಮೇಲೆ ಬಿದ್ದರೆ ಆತು. ಹಂಗೆಲ್ಲ ಹೊಸ್ಕಾಡ್ಬೇಡ ಕಂಡ್ಲ, ನನಗೆ ಕೊತ್ತು ನೋವು ಬರ್ತೈತೆ ಕಣಪ್ಪ ಮಂಜಣ್ಣ. ಅಲ್ಲ ಕಣಜ, ಒಂದು ರೋಬೋಟು ಅವನ್ನ ಕೆಳಗೆ ಇಳಿಸೋದು. ಇಲ್ಲೇನು ಜನ ಇಲ್ಲ, ಒಂದು ರೋಬೋಟು ಜನ ಕಮ್ಮಿ ಅವರೇ ಇಳಿಸೋಜ. ಆಮೇಲೆ ಕೊತ್ಕಿತ್ ನೋವು ಬಂದಾತು, ಅವನ ಅತ್ತ ಆಗಿತ್ತ ಹೊಸ್ಕಾಡ್ತಾನೆ. ಒಂದು ರೋಬೋಟು ಇನ್ನಿಬ್ಬಟ್ಟು ಇಳಿಸು ಅವನ್ನ ಕೆಳಕ್ಕೆ. ಅಲ್ಲಿದ್ದ ಓದ್ಕೊ ಬಂದಿದ್ಯಾ ಅವನ್ನ. ಈ ವಜ್ಜೆ ಅಂತೂ ಆ ವಜ್ಜ ಕತ್ ನೋವು ಬರ್ತೈತೆ ಅಂತ ಹೇಳಿ ಕೆಳಗೆ ಇಳಿಸೈತೆ. ಹೆಂಗ ಆ ವಜ್ಜ ತಲೆ ಮಾಡಿ ಕೊತ್ಕೊಂಡಾದ್ರೂ ಜಾತ್ರೆನೆಲ್ಲ ತೋರಿಸ್ತಾ ಇತ್ತು. ಈ ವಜ್ಜಿಗೆ ತಾತನ ಮೇಲೆ ಎಷ್ಟು ಪ್ರೀತಿ ಇದ್ದಾತು ನೋಡು. ಈ ವಯಸ್ಸಿಗೆ ಹಿಂಗೆಲ್ಲ ಪ್ರೀತಿ ಮಾಡ್ತೈತೆ ಅಂತ ಅಂದ್ರೆ ಇನ್ನು ವಯಸ್ಸಿದ್ದಾಗ ಇನ್ನು ಹೆಂಗೆಲ್ಲ ಪ್ರೀತಿ ಮಾಡ್ತಿದ್ರಪ್ಪ ಈ ಅಜ್ಜಿ ತಾತನು. ಹೇಳಿ ಪಾಪ, ನಿಮ್ಮ ತಾತನ ಕೈಲಿ ಆಗಲ್ಲ ಕಂಡ್ಲ ಹುಡುಗ. ಒಂದು ರೋಬೋಟು ತಾತಕ್ಕೆ ವಯಸ್ಸಾಗೈತಿ, ನಿನ್ನೆಲ್ಲ ಓದ್ಕೊಂಡು ತಿರ್ಗಾಡಕ್ಕಾಗಲ್ಲ ಅಂತ ಹೇಳಿ ಇಳಿಸಜ ಅಂತ ಹೇಳಿದ್ನಪ್ಪ. ಅದಕ್ಕೆ ನೋಡು ಹೆಂಗೆಲ್ಲ ಮಾತಾಡ್ತೀಯ ನೀನು. ಸುಮ್ಕೆ ಬಾರ ಹುಡುಗ, ಓಟು ತಾರವಲ್ದವೆಲ್ಲ ಯಾಕೆ ಮಾತಾಡ್ತೀಯ? ಅಜಯ್, ನನಗೆ JCBನು ಕಾರು ಕೊಡ್ಸಜಯ್. ನಿನ್ನಿಂದ ಇದಾವೆ ನೋಡಿ ಅಜಯ್, ಕೊಡ್ಸಜೆ ನನಗೆ JCBನ. ಹೇಳಿ ಪಾಪ, ನಾನು ಊರಿನಾಗೆ ಹೇಳಿಲ್ವೇನ? ನನ್ನ ತಾವ ಯಾತ್ರು ಇಲ್ಲಪ್ಪ ದುಡ್ಡು ಪಡ್ಡು. ಒಂದು ರೋಬೋಟು ನಿನಗೆ ಕೊಡ್ಸಾಕಿ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಹೇಳಿದ್ರೆ ಆಯ್ತು ಹೇಳಜಿ ಅಂತ ಹೇಳ್ದಾನು. ಇವಾಗ ಬಂದು ಅವಾಗೇನೆ JCB ಕೊಡಿಸು ಕಾರ್ ಕೊಡಿಸು ಅಂತ ಕೇಳ್ತೀಯ ಅಲ್ಲಲ್ಲ ಪಾಪ ನೀನು. ನಮ್ಮ ದುಡ್ಡು ಬೇಡವೇನ? ನನಗೆ ಬೇಕು ಅಷ್ಟೇ ನೋಡೀಗ. ನನಗೆ JCBನು ಕಾರು ಬೇಕು ಅಷ್ಟೇ. ಇಲ್ಲ ನಾನು ಎಲ್ಲ ಎತ್ತಾಗನ ಓಡೋಗ್ತೀನಿ ನೋಡು. ನೀವೇನ ಇವಾಗ ಕೊಡಿಸ್ಲಿಲ್ಲ ಅಂತ ಅಂದ್ರೆ ತಾತೋಯ್ ನೀನಾದ್ರೂ ಕೊಡಿಸು ತಾತೋಯ್. JCB ಕಾರ್ನ ನನಗೆ ಬೇಕು ತಾತೋಯ್. ಆಟ ಆಡೋದು ಮಂತಾಗಿ ಏನು ಇಲ್ಲ, ನನಗೆ ಕೊಡಿಸ್ರಿ. ನೋಡಿಯ ಹುಡುಗ, ಹಂಗೆ ಯಾಕೆ ಆಟ ಮಾಡ್ತೀಯ? ಆಮೇಲೆ ಎಲ್ಲನ ಈ ಚಂದಾಗಿ ಎತ್ತಾಗನ ಹೋಗಿಗಿಯಾ ನೋಡಿ, ಅದು ಯಾತು ತಕೊಂಬಂದು ನೋಡಿಯಪ್ಪ. ಬನ್ನಿ ಬನ್ನಿ ಅಕ್ಕ ಅಣ್ಣ, ಏನು ಬೇಕು ನಿಮಗೆ? ಆಟ ಸಾಮಾನು ನಮ್ಮಲ್ಲೆಲ್ಲ ಸಿಗುತ್ತದೆ, ಬನ್ನಿ ಬನ್ನಿ ಬನ್ನಿ. ಅಲ್ಲ ಕಣಪ್ಪ, ಆ ಒಂದು ರೋಬೋಟು ನಮ್ಮ ಅಮ್ಮಗನಿಗೆ JCB ಅಂತೆ, ಅದಿದ್ರೆ ಕೊಡಪ್ಪ. ಹಂಗೆ ಎಷ್ಟು ಆಗ್ತೈತಿ ಅಂತ ಹೊಸಿ ಹೇಳಪ್ಪ. ಏನು ಬೇಕಪ್ಪ ಹುಡುಗ ಆಟ ಆಡೋದಕ್ಕೆ ನಿನಗೆ? ನನಗೆ JCB ಬೇಕು, ಕಾರ್ ಬೇಕು, ಎರಡೂ ಬೇಕು. ನನಗೆ JCB ಕಾರು ಎರಡು ತಗೊಂತೀನಿ ನಾನು. ಇಲ್ಲ ಕಣಪ್ಪ, ಯಾವುದನ ಒಂದು ಒಂದು ಕೊಡಿಸ್ತೀನಿ ಕಣಪ್ಪ. ಎರಡೆರಡು ಕೊಡ್ಸೋಕ್ಕಾಗಲ್ಲ. ಯಾತು ಬೇಕೋ ಅದನ್ನ ಒಂದು ಮಾತ್ರ ತಗೊಳಪ್ಪ. ಹಂಗಾರೆ ಅಣ್ಣ ನನಗೆ JCB ಕೊಡೋಣ ದೊಡ್ಡದ. ದೊಡ್ಡ JCB ಅಂತ ಅಂದರೆ 2,000 ರೂಪಾಯಿ ಆಗ್ತೈತೆ ನೋಡಪ್ಪ. ನಿನಗೆ ಸಣ್ಣವು ಎಲ್ಲ ಬರ್ತವೆ. ಅದ್ರಾಗೆ ದೊಡ್ಡ JCB 2,000, ಅದಕ್ಕಿಂತ ಸಣ್ಣ JCB 1,000, ಅದಕ್ಕಿಂತ ಸಣ್ಣದು 500 ರೂಪಾಯಿ ಆಗ್ತೈತಪ್ಪ, ಅದಕ್ಕಿಂತ ಸಣ್ಣದು 50 ರೂಪಾಯಿ ಆಗ್ತೈತಪ್ಪ. ಅದ್ರಾಗ ಯಾವ್ದು ಕೊಡಲಿ ನಿನಗೆ? ಹಲೋ ಮಾರಯ್ಯ, 2,000 ರೂಪಾಯಿ ಗಟ್ಟಲೆ ಹೇಳ್ತೀಯಲ್ಲಪ್ಪ ಒಂದು JCBನ. ಒಂದು ರೋಬೋಟು ನಮಗೆ ಸಣ್ಣದೆ ಹೇಳಪ್ಪ. ಆ ಪಾಟಿ ರೇಟಿಂದು ನಮ್ಮ ಅಮ್ಮಗನಿಗೆ ಕೊಡ್ಸೋಕ್ಕಾಗಲ್ಲಪ್ಪ ನಾವು. ಅದಕ್ಕೆ ಒಂದು ರೋಬೋಟು ಸಣ್ಣದೆ ಆಗೋ ಅದನ್ನೇ ಕೊಡಪ್ಪ. ಸಣ್ಣದು ಅಂತ ಅಂದರೆ 50 ರೂಪಾಯಿದು ಐದು ಕಣಜಿ JCB, ಅದನ್ನೇ ಕೊಡ್ತೀನಿ. 50 ರೂಪಾಯಿ ಕೊಡ್ರಿ, ಅದನ್ನೇ ನಿಮ್ಮ ಅಮ್ಮಗನಿಗೆ ಕೊಡಿಸ್ರಿ. ಸರಿ ಕಣಪ್ಪ, ಅದನ್ನೇ 40 ರೂಪಾಯಿ ಮಾಡ್ಕೊಂಡು ಕೊಡಪ್ಪ. ತೀರಾ ನಮ್ಮ ಅಮ್ಮಗ ಆಟ ಮಾಡ್ತಾವನೆ, ಒಂದು 40 ರೂಪಾಯಿ ಮಾಡ್ಕೊಂಡು ಆ JCBನ ಕೊಡಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಹೊಸಿ ಮೊಮ್ಮಕ್ಕಳನ್ನೆಲ್ಲ ಜಾತ್ರೆ ಕರ್ಕ ಬಂದಾಗ ಬುಟ್ಟಿ ಶೀಲ್ದಾಗವನು ದುಡ್ಡು ಇಕ್ಕೊಂಬರ್ಬೇಕು. ಯಾಕೆ ಅಂತಂದರೆ ಆ ಹುಡುಗರು ಕಣ್ಣಿಗೆ ಕಂಡಿದ್ದೆಲ್ಲ ಕೊಡಿಸ್ರಿ ಅಂತ ಆಟ ಮಾಡ್ತವೆ. ಅದಕ್ಕೆ ಹೊಸಿ ನಿಮ್ಮ ಮಕ್ಕಳು ಹಿಂಗೆ ಇರಬೇಕಲ್ಲ. ವೀಕ್ಷಕರೇ, ಹಾಗೇನೆ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕೊಟ್ಟು ಕಾಮೆಂಟು ಬರೀರಿ.